ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪೊಕ್ಕಿನಕೆರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಮಂತ್ರಿ ಆಗೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅವರಿಗೆ ಗಾಡ್ ಫಾದರ್ ಆಗಿದ್ದಂಥವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಜಮೀರ್ ಜೊತೆ ಅಂತರವನ್ನು ಕಾಪಾಡ್ಕೊಳ್ತಿರೋದ್ರಿಂದ ಜಮೀರ್ ಯಾವ ಕಾರಣಕ್ಕೂ ಮಂತ್ರಿ ಆಗಲ್ಲ ಅನ್ನುವಂಥ ಮಾಹಿತಿಗಳು ಕೇಳಿಬರ್ತಿದ್ದಾವೆ. ಹೇಗೆ ಅಂದರೆ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಪಟ್ಟರೂ ಕೂಡ ಜಮೀರ್ ಕ್ಯಾಬಿನೆಟ್ ಸೇರೋದು ಕಷ್ಟ ಆಗತ್ತಂತೆ. ಅಂಥದ್ದು ಏನಾಗಿದೆ ಅನ್ನೋದಂತ ನೋಡೋದಾದರೆ, ಜಮೀರ್ ಅಹಮದ್ ಖಾನ್ ಯಾವಾಗ ಸಿದ್ದರಾಮಯ್ಯ ಅವರು ತಮ್ಮ ಜೊತೆ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಶುರು ಮಾಡಿದ್ರೋ ಆಗಿಂದನೇ ಡಿ.ಕೆ. ಶಿವಕುಮಾರ್ ಅವರ ಸಂಪರ್ಕವನ್ನು ಬೆಳೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಂಪರ್ಕ ಮಾಡಿದ್ದಾರೆ. ಮತ್ತು AICC ಮಟ್ಟದಲ್ಲಿ ಬಹಳ ಪ್ರಭಾವಿಯಾಗಿರುವಂತಹ KC ವೇಣುಗೋಪಾಲ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಈ ಮೂವರ ಕಡೆಯಿಂದನೂ ಕೂಡ ಮಂತ್ರಿಮಂಡಲ ಸೇರಲಿಕ್ಕೆ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದೆಷ್ಟು ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೋ ಗೊತ್ತಿಲ್ಲ. ಅಂದರೆ ಅಟ್ ಎನಿ ಕಾಸ್ಟ್ ನಾನು ಕ್ಯಾಬಿನೆಟನ್ನು ಸೇರಲೇಬೇಕು ಅಂತ. ಆದರೆ ಸಿದ್ದರಾಮಯ್ಯ ಈಗ ನಮ್ಗೆ ತಿಳಿದು ಬರ್ತಿರುವಂಥ ಮಾಹಿತಿಗಳ ಪ್ರಕಾರ ಹೈಕಮಾಂಡ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದರಂತೆ, ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಡಿ. ಅವರು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ. ಅದರಿಂದಾಗಿ ಅವ್ರಿಗೆ ಕೊಡಬೇಡಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ತಿಳಿದು ಬರ್ತಿದ್ದಾವೆ. ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳಿಲಿಕ್ಕೆ ಕಾರಣನೇ ಸಿದ್ದರಾಮಯ್ಯ. ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿಯಂತಹ ಬಹಳ ಪ್ರಮುಖವಾದಂತಹ ದೊಡ್ಡ ಖಾತೆಯನ್ನು ಕೊಟ್ಟಿದ್ರು. ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಕೊಟ್ಟಿದ್ರು, ವಕ್ಫ್ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಮತ್ತೆ ಕೊಟ್ಟಿದ್ದು ಅಷ್ಟೇ ಅಲ್ಲ, ಫ್ರೀ ಹ್ಯಾಂಡನ್ನು ಕೊಟ್ಟಿದ್ರು. ಬರೀ ಖಾತೆಗಳನ್ನು ಕೊಟ್ಬಿಟ್ಟಿದ್ದು ಅಷ್ಟೇ ಅಲ್ಲ, ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವರನ್ನು ಬೆಳೆಸಿದ್ರು ಸಿದ್ದರಾಮಯ್ಯ. ಆದರೆ ದಾವಣಗೆರೆ ಬೈ ಎಲೆಕ್ಷನ್ನಿಂದ ಈಚೆಗೆ ಯಾಕೋ ಏನೋ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಸಂಬಂಧ ತೀರಾ ಹದಗೆಟ್ಟೋಗ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಅಂದರೆ, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ದೆಹಲಿಗೆ ಹೋಗುವಾಗ ಜೊತೆಲಿ ಬರ್ತೀನಿ ಅಂತ ಜಮೀರ್ ಅಹಮದ್ ಕೇಳಿಕೊಂಡ್ರು ಕೂಡ ಸಿದ್ದರಾಮಯ್ಯ ಅವರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ, ಅಂತರವನ್ನು ಕಾಪಾಡಿಕೊಂಡ್ರು. ಮೊನ್ನೆ ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರನ್ನು ಮಾತಾಡಿಸಿದ್ರು. ಕುಮಾರಸ್ವಾಮಿ ಅವ್ರ ಪಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದರು. ಜಮೀರ್ ಅಹಮದ್ ಕಡೆಗೆ ತಿರುಗಿ ಕೂಡ ನೋಡಲಿಲ್ಲ ಸಿದ್ದರಾಮಯ್ಯ ಅವರು. ಈ ವಿಡಿಯೋ ಭಾಳ ಇದಾಗಿತ್ತು, ವೈರಲ್ ಆಗಿತ್ತು. ಅಷ್ಟು ಅಂತರವನ್ನು ಕಾಪಾಡ್ಕೊಳ್ತಿದ್ರು. ಯಾಕೆ? ಸಿದ್ದರಾಮಯ್ಯ ಅವರ ಕಾರಣಕ್ಕೋಸ್ಕರನೇ ಜಮೀರ್ ಅಹಮದ್ ಖಾನ್ JDS ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ರು. ಅದಲ್ಲದೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನಾನು ಈಗಾಗಲೇ ಹೇಳ್ದಂಗೆ ಅಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಅಂತಹ ಸಿದ್ದರಾಮಯ್ಯ ಈಗ ಜಮೀರ್ ಅಹಮದ್ ಖಾನ್ ಅವರಿಂದ ಅಂತರ ಕಾಪಾಡಿಕೊಳ್ಳಿಕ್ಕೆ ಏನು ಕಾರಣ? ದಾವಣಗೆರೆ ಬೈ ಎಲೆಕ್ಷನ್ ಅಷ್ಟೇ ಅಲ್ವಂತೆ. ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ, ಉನ್ನತ ಮೂಲಗಳ ಪ್ರಕಾರ, ಜಮೀರ್ ಅಹಮದ್ ಖಾನ್ ಬೇರೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ. ಅದರಿಂದಾಗಿ ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ. ಓಕೆ, ಇನ್ನು ಅವನು ನೋಡ್ಕೊಳ್ಳಿ, ನಾನು ಸಪೋರ್ಟ್ ಮಾಡಲ್ಲ ಅಂತ ತೀರ್ಮಾನ ಮಾಡಿದಾರಂತೆ. ಇದರಿಂದಾಗಿ ಈಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕಷ್ಟ ಆಗ್ತಿದೆ. ಇದು ಒಂದು. ಇನ್ನೊಂದು, ದಾವಣಗೆರೆ ಬೈ ಎಲೆಕ್ಷನ್ ಟೈಮಲ್ಲಿ ಅವರು ಯಾರ್ದೋ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಹೈಕಮಾಂಡ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋಗಿದೆ, ವಿತ್ ಎವಿಡೆನ್ಸ್. ಅದರಿಂದ ಹೈಕಮಾಂಡ್ ಅಂತಂದರೆ ರಾಹುಲ್ ಗಾಂಧಿ ಅವರು ಜಮೀರ್ ಪರವಾಗಿಲ್ಲ. ಅದೇ ಕಾರಣಕ್ಕೋಸ್ಕರ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಾಗಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ, KC ವೇಣುಗೋಪಾಲ್ ಅವರಾಗಲಿ ಯಾರೇ ಟ್ರೈ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು ಮಂತ್ರಿ ಆಗೋದು ಕಷ್ಟ, ಬಹುತೇಕ ಆಗಲ್ಲ ಅಂತ ಹೇಳಲಾಗ್ತಿದೆ. ಇದಲ್ಲದೆ ಇದ್ದುದರಲ್ಲಿ ವೇಣುಗೋಪಾಲ್ ಅವರು, ಯಾಕೆಂದರೆ ಕಳೆದ ಕೇರಳ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಕೇರಳಕ್ಕೆ ಹೋಗಿದ್ರು, ಅಲ್ಲಿ ಕೆಲಸ ಮಾಡಿದರು. ವೇಣುಗೋಪಾಲ್ ಅವ್ರಿಗೆ ಸಹಾಯ ಮಾಡಿರ್ಬೋದು. ಸಹಾಯ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅದರಿಂದಾಗಿ ವೇಣುಗೋಪಾಲ್ ಟ್ರೈ ಮಾಡ್ತಿದ್ದಾರೆ. ಆದರೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ ಅವರ ವಿರೋಧ ಮಾಡ್ತಿರೋದ್ರಿಂದ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವ್ರಿಗೆ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಖಚಿತವಾಗಿ ಗೊತ್ತಿರೋದ್ರಿಂದ ಅವರು ಯಾವ ಕಾರಣಕ್ಕೂ ಸಂಪುಟ ಸೇರುವ ಸಾಧ್ಯತೆ ಇಲ್ಲ ಅಂತ ತಿಳಿದು ಬರ್ತಿದೆ. ಜಮೀರ್ ಅಹಮದ್ ಖಾನ್ ಅವರು ಈ ಕ್ಷಣದವರೆಗೂ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಮತ್ತು ಇನ್ನೊಂದು 3-4 ದಿನದಲ್ಲಿ ಸಚಿವ ಸಂಪುಟದ
ವಿಸ್ತರಣೆ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಈ 3-4 ದಿನ ಜಮೀರ್ ಅಹಮದ್ ಖಾನ್ ಅವರ ಪ್ರಯತ್ನ ಸಹಜವಾಗಿ ಜಾಸ್ತಿ ಇರುತ್ತೆ. ಕಡೇ ಗಳಿಗೆನಲ್ಲಿ ಏನಾಗುತ್ತಾ ಗೊತ್ತಿಲ್ಲ. ಏನಾದರೂ ಆ ಥರದ ಚಮತ್ಕಾರ ಆದರೆ ಮಾತ್ರ ಜಮೀರ್ ಅಹಮದ್ ಖಾನ್ ಅವರು ಸಂಪುಟ ಸೇರಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅನ್ನುವಂತಹ ಖಚಿತ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.